ನಮ್ಮ ಅಪ್ಪಗ ನಮ್ಮ ಅಣ್ಣಗ ನಮ್ಮ ಅವ್ವಗ ಎಲ್ಲರಿಗೂ ಬೈದು ಬಂದ್ಬಿಟ್ಟಿರಿ ಹೊರ ಕಿರಿಕಿರಿ ಹಚ್ಚಿ ಹಾಕಿ ಸರ್. ಮಾಡೋ ಕೆಲಸ ಇಟ್ಟೇ ಇರ್ತದ, ಸುಮ್ಮನೆ ಕಚ್ಚಾಡ್ತಾವ ನಾಯಿ ಕಚ್ಚಾಡ್ದಂಗೆ. ಕೇಳಂಗ ಸರ್ ಕೇಳಿ ಬಿಡಂಗ ಸರ್ ಬಿಡಿಸ್ರಿ. ನನಗೊಂದು ವಿಡಿಯೋ ಹಾಕಬೇಕಿತ್ತು, ಏನು ಹಾಕ್ಬೇಕಂತ ತಿಳಿಲಾರ ಬಟಾಕ್ ಸುಮ್ಮನೆ ಅಲ್ಲಿ ಇಲ್ಲಿ ಕ್ಯಾಮ್ರಾ ಹಿಡಿದಕ್ಕೆ ಮಾತಾಡೋದು ಆಲಾರ ಬಟಾಕ್ ಇಲ್ಲಿ ಹೊಲ್ದಾಗ ಬಂದು ಮಾತಾಡಕತ್ತೀನಿ. ಅಪ್ಪಿ ನಿನ್ಗೆ ಏನು ಇಷ್ಟ, ನೀ ಏನು ತಿತ್ತಿ, ನಿನ್ನ ಪಾನಿಪುರಿ ಚಾಲೆಂಜ್ ಮಾಡಾಮಿ, ನಿಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಾಮಿ, ನಿಮ್ದು ವಿಡಿಯೋ ಮಾಡಾಮಿ, ನಿಮ್ದು ಅದು ಮಾಡಾಮಿ ಇದು ಮಾಡಾಮಿ ಅಂದ್ಕೇಶ್ ಅಂದ್ರೆ ಅಟ್ಟು ಮಂದಿಗೆಲ್ಲ ಕೈ ಮುಗಿದ ಕಿಶಿಂದ ವಿಡಿಯೋ ಮಾಡ್ಕೊಳ್ಳೋದು ನನ್ನ ಕೈಲಿ ನೀಗಿಲಾರ ಬಟಾಕ್ ಸುಮ್ಮನೆ ಮನೆಗಳು ಹೊಲ್ದಾಗ ಬಂದು ಕಿಶಿಂದ ನಂದು ಒಬ್ಬಂದೇ ಮೋದಿ ತೋರಿಸ್ಕೊಂಡು ವಿಡಿಯೋ ಮಾಡಕತ್ತೀನಿ. ಹಾಯ್ ಮೈ ಡಿಯರ್ ಬೇಬ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಣ್ಣನ ಹೊಲಕ್ಕೆ ಬಂದೀನಿ. ಆಲ್ಮೋಸ್ಟ್ ಅಲ್ಲಿ ಸೆಡ್ ಕಂಪ್ಲೀಟ್ ಆಗಿರ್ತಾವ. ಇದು ತಂಗಿ ಕೆಟ್ಟ ಮೊನ್ನೆ ಊರಿಗೆ ಓಡ್ ಹೋಗ್ತೀನಿ ಅಂತ ಹಂಗೆ ಓಡ್ ಹೊಂಟಿದನ ಮಟಕನೆ ಕರ್ಕಿಸಿ ಕಟ್ಟೋದು ಹೊಂಟಿದನ ಖರೆ ತಾಪ ಹೆಚ್ಚಾಕಿಸಿ ಮನೆ ಕಿರಿಕಿರಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಅಣ್ಣನ ಸೆಡ್ ಕಂಪ್ಲೀಟ್ ಅಲ್ಲಿ ಬಂದದ. ಇನ್ನೊಂದು ಸ್ವಲ್ಪ ಬಾಗಿಲಿಗೆ ಕುಂದ್ರೆ ಈ ಕಡೆ ಎಲ್ಲ ಹಿಂಗೆ ಜಾಳಿಗೆ ಉಳ್ಕೊಬೇಕೀಗ. ಈ ಕಡೆ ಇದು ಫ್ರಂಟ್ ಸೈಡ್, ಈ ಕಡೆ ಸೈಡ್ ಬಿ ಆದ. ಇದು ಬಾಕಲ್ ತಂದಾರ ಆಲ್ರೆಡಿ, ಇನ್ನೇನು ಹಚ್ಬೇಕಷ್ಟೆ. ಈ ಕಡೆ ಶೆಡ್ಡ ಅಲ್ಲಿ ಸ್ವಲ್ಪ ಮ್ಯಾಲೆ ಜಾಳಿಗೆ ಹಚ್ಕೋಬೇಕು. ಸಣ್ಣ ಜಾಳಿಗೆ ಬರ್ತಾವೆ ಬೆಕ್ಕುಗಳು ಒಳಗೆ ಹೋಳಾರಂಗೆ ಆ ಥರ ಜಾಳಿಗೆ. ಇದೇನು ದಮ್ಮ ಜಾಳಿಗೆ ಅಲ್ಲ, ಇಲ್ಲೆಲ್ಲ ಸೈಡಿಗೆ ಈ ಕಡೆ ಇಟ್ಟು ಕಿಡಿಗೆ ಬಿಟ್ಟು ಅಲ್ಲಿ ಮ್ಯಾಲೆ ಒಂದು ಸ್ವಲ್ಪ ಗಾಳಿ ಹೊಲಕ್ಕೆ ಗಾಳಿ ಬಿಟ್ಟಿವಿ. ಎಲ್ಲ ಆಗ್ಯದ. ನಮ್ಮ ಮನೆ ಭಾಳ ಕಿರಿಕಿರಿ. ನಮ್ಮ ಅಪ್ಪಗ ನಮ್ಮ ಅಣ್ಣಗ ನಮ್ಮ ಅವ್ವಗ ಎಲ್ಲರಿಗೂ ಬೈದು ಬಂದ್ಬಿಟ್ಟಿರಿ ಹೊರ ಕಿರಿಕಿರಿ ಹಚ್ಚಿ ಹಾಕಿ ಸರ್. ಮಾಡೋ ಕೆಲಸ ಇಟ್ಟೇ ಇರ್ತದ, ಸುಮ್ಮನೆ ಕಚ್ಚಾಡ್ತಾವ ನಾಯಿ ಕಚ್ಚಾಡ್ದಂಗೆ. ತಾಪ ಹೆಚ್ಚಾಗಿ ಸರ್ ನಮ್ಮ ಅಪ್ಪಗೆ ಬಾಯಿ ಬಂದಂಗೆ ಬೈದ್ಬಿಟ್ಟಿನಿ ಇವತ್ತು. ಏನು ಮಾಡೋಕ್ಕಾಗಲ್ಲ, ಬೈದೀನಿ. ಬೈದ್ಮೇಲೆ ಬಂದೀನಿ. ಊರಾಗ ಇರಬಾರ್ದು ಅನ್ಸದ. ನಮ್ಮವ್ರ ಮೂತಿ ನೋಡಿದ್ರೆ ಇಲ್ಲೇ ಇರಬೇಕು. ನಮ್ಮ ಅಣ್ಣ ಬೇರೆ ಎಲ್ಲಿಗೋ ಬೇರೆ ಕಡೆ ಹೋಗ್ತೀನಲ್ಲಗತ್ತಾನ. ಅವ ಓದ್ಲಿಕ್ಕೆ ಹೋದಂದ್ರೆ ಇಲ್ಲಿ ಮನೆ ಕಡೆ ನೋಡೋರು ಯಾರೂ ಇಲ್ಲ. ನಾನು ದಿಕ್ಕಿ ಈ ಸಿಚುವೇಶನ್ನಾಗ ಇದ್ದೀನಿ. ಬಟ್ ಮನ್ಯಾಗಾರ ಕಿರಿಕಿರಿ ಕೆಲಸರ ತೂಣಕ್ಕಿರ್ತದೆ. ಸುಮ್ ಕಚ್ಚಾಡ್ತಾವೆ ನಾಯಿ ಕಚ್ಚಾಡ್ದಂಗೆ. ಮಾಡ್ತೀನಿ ಅಂದರೂ ಕೇಳಲ್ಲ, ಬ್ಯಾಡ ಅಂದರೂ ಬಿಡಲ್ಲ. ಮಾಡಕತ್ತಾರ ಕೆಲಸ ಹಂಗೆ ಹಿಂಗೆ ಮಾಡಲಿ. ನನಗೆ ಒಂದು ಬ್ಲಾಗ್ ಪೋಸ್ಟ್ ಮಾಡೋದಿತ್ತು, ಏನೂ ಪೋಸ್ಟ್ ಮಾಡಿಲ್ಲಲ್ಲ. ಅದಕ್ಕೆ ಕರೆಂಟ್ ಸಿಚುವೇಶನ್ ಹೆಂಗಾದತ್ತೆ ತೋರ್ಸೋಕ್ಕಲ್ಲ, ಹೇಳೋಕ್ಕಲ್ಲ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ಎಲ್ಲ ಬ್ಲಾಗರ್ಗಳು ಖುಷಿದಾಗ ಇದ್ದಿದೆ ಪೋಸ್ಟ್ ಮಾಡ್ತಿರ್ತಾರೆ. ಅವ್ರ ಕಷ್ಟ ಯಾರಿಗೂ ಹೇಳಲ್ಲ, ಯಾಕೋ ಗೊತ್ತಿಲ್ಲ. ಏನು ಹೇಳಿದ್ರೆ ವ್ಯೂಸ್ ಕಮ್ಮಿ ಆತತ್ ಹೇಳೋಲ್ಲ, ಏನೋ ಹೇಳಬಾರ್ದೈತೆ ಹೇಳೋದು ನಂಗೆ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ಹೇಳ್ಬೇಕು ಅನ್ಸುತ್ತೆ, ನಾನು ಹೇಳಕತ್ತೀನಿ. ಕೇಳಂಗೈತೆ ಕೇಳ್ರಿ, ಇಲ್ಲ ಹೊಯ್ಕೋತವ್ರು ನಂಗೆ ನೀವು ನೋಡ್ತಿರೋ ಬಿಡ್ತಿರೋ ಅಂತ. ನನಗೆ ಇದು ನೀವು ನೋಡೋಗತ್ತಿರುತ್ತೆ ಹಾಕ್ಲಾಗತ್ತಿಲ್ಲ, ನೀವು ನೋಡ್ಲೈತೆ ಹಾಕ್ಲಾಗತ್ತಿಲ್ಲ. ನನಗೆ ಹಾಕ್ಬೇಕು ಅನ್ಸುತ್ತೆ, ನಾನು ಹಾಕ್ತೀನಿ. ಬಿಕಾಸ್ ಇದು ನಂದು ಯೂಟ್ಯೂಬ್ ಚಾನಲ್. ನಿಮಗೆ ಬಂದು ಕಿಶನ್ ನೋಡಿರತ್ತೆ, ನಾನು ಒತ್ತಾಯ ಮಾಡಿಲ್ಲ. ನೀವು ನೋಡಲೇಬೇಕಂತಾರೂ ನಾನು ಹೇಳಕ್ಕೆ ಹೋಗಲ್ಲ. ಇನ್ನು ಇದು ಕೈ ಬ್ಯಾನ್ ಅಲ್ಲಕತ್ತು, ಸ್ವಲ್ಪ ಈ ಕೈ ಇರಲಿ. ಬಿಸಿಲು ಒಂದು ಸ್ವಲ್ಪ ಭಾಳ ಅದ, ಮೂತಿ ಹೊಡ್ಲಿಕ್ಕತ್ತದ. ನಮ್ಮಪ್ಪ ಕಿರಿಕಿರಿ ಭಾಳ ಮಾಡತ್ತಾನೆ. ನಮ್ಮವ್ವ ಬೇರೆ ಊರಿಗೆ ಹೋಗ್ಬೇಕಲ್ಲಾಗತ್ತೇಳಿ ಇವತ್ತು. ನಮ್ಮಪ್ಪ ಏನು ಬೈತಾನೆ ಅಂತೇಳಿ ಆಕೆ ನಮ್ಮ ಅಪ್ಪಗೆ ಹೇಳಿಲ್ಲ. ಆದ್ರೆ ನಮ್ಮ ತಂಗಿ ಹೋಗ್ಬೇಕಿ ಮನ್ಯಾಗ ಹಾಳ. ಆಕಿನ ಏನೋ ಮಾಡತ್ತಾಳೆ, ಏನೋ ಓದ್ತೀನಲ್ಲತ್ತಾಳೆ. ಆಕೆ ಟ್ಯೂಷನ್ ಕೊಂಟಾಳೆ, ಆಕಿನ ಸಾಲಿ ಬಿಡ್ಬೇಕಲ್ಲತ್ತಾಳೆ. ಇನ್ನು ಏನು ಹೇಳ್ಬೇಕು ನಾನು ದರಿದ್ರ ಲೈಫ್ ಬಗ್ಗೆ. ಏನು ಒಂದು ಮಾಡ್ಬೇಕಂಗೆ ಏನ್ರಿ ಒಂದು ಅರ್ಥ. ಇವತ್ತು ಪಟಕನ ಕಲ್ ತೆಗೆದೋಗಿಬೇಕು. ಅಲ್ಲಿ ಕೆಲಸ ಅದ. ಆ ಪಂಕ್ಯ ನೋಡಿದ್ರೆ ಅವ್ನು ಬೋರ್ ಹೊಡ್ಲಿಕ್ಕೆ ಹೋಗ್ಯಾನ. ಸಂಜೋಣ ಹೊಲ್ದಾಗನ ಈ ಶೆಡ್ ಬಿಸಿಯನ, ಅದು ಶೆಡ್ ಮಾಡಾಗಿತ್ತು. ಅವ್ನು ಶೆಡ್ ಮುಗಿಯಲಾಗ್ಯದೇನ. ನಾ ಶೆಡ್ ಚಾಲು ಆದ ಬಂದೇ ಇಲ್ಲ. ಇವತ್ತು ಬಂದೀನಿ. ಇವತ್ತು ಸುಮ್ಮ ಗಾಡಿ ಕೊಡುವಂತ ಬಂದೀನಿ. ಇವತ್ತು ಬರೋ ಮಗ ಅಲ್ಲ. ಅದ್ರಾಗ ಅಲ್ಲಿ ನಮ್ಮ ಮನೆಯಾಗ ಟೆನ್ಷನ್ ಕಿರಿಕಿರಿ ವಜ್ಜಾಕಿಸಿಂದ ಬಂದು ಕೂತಾರೆ ಏನು ಮಾಡೋದು ಅಂತೇಳಿ ಸುಮ್ಮನೆ ಕೂತಂದ್ರೆ ಮಾತಿಗೆ ಮಾತಾದ್ರೆ ನಮ್ಮ ಅಪ್ಪ ಬೇರೆ ಸಿಟ್ನಾಗ ಬಾಯಿ ಬಂದಾಗ ಬೈದ್ಬಿಟ್ಟಿನಿ. ಬೈಬೇಕತ್ತೆ ಬೈದಿಲ್ಲ, ಸುಮ್ಮನೆ ಸಿಟ್ನಾಗ ಹೋಗ್ಬಿಡ್ತದೆ ಮತ್ತು ನಮ್ಮ ಅಪ್ಪ ಮೊದಲೇ ಇಲ್ಲಿ ನೋಡ್ಕೊಂಡು ಮಾಡ್ತೀನಿ ಹೊಡೆದು ತಕ್ಕ ಇಲ್ಲಿ ಅಂತೇಳಿ ಹೋಗಿ ಬಂದೀನಿ. ಬೈದೀನಿ ನಮ್ಮ ಪಪ್ಪಾಗ ಗಿಲ್ಟ್ ಅದ. ಬಟ್ ಅದು ಗಿಲ್ಟ್ ಎಲ್ಲ ನಿಮ್ಗೆ ಯಾಕೆ ತೋರಿಸ್ಬೇಕು? ಶಂಗ ಬೈದವ ನಮ್ಮ ಅಪ್ಪಗ, ಬೈಸ್ಕೊಂಡವ ನಮ್ಮ ಅಪ್ಪ. ನಾವೆಲ್ಲ ಬಗೆಹರಿಸೋತ ಹಿಂದಿಗಾಡಿ. ಅದು ಬಿಟ್ಕೇಶಂದ್ರೆ ನಿಮ್ಮ ಮುಂದೆ ಕೊಳ್ಳೋ ಅಳಂತ ಅವಶ್ಯಕತೆ ಏನಿಲ್ಲ ಅನ್ನಿಸ್ತದ. ಇವ್ರು ಮೈ ಬೇಬ್ಸ್ ಅಷ್ಟೇ. ನಾ ಖುಷಿ ಇದ್ದ ಮೂಮೆಂಟ್ ಅಷ್ಟೇ ನೋಡೋಕೆ ಇಷ್ಟಪಡ್ತೀರಿ. ನಾ ಬೇಜಾರ್ನಾಗ ಇದ್ದ ಮೂಮೆಂಟ್ ನಿಮ್ಗೆ ತೋರ್ಸೋಕ್ಕೆ ನಾನು ಇಷ್ಟಪಡಲ್ಲ. ನಾ ಇಷ್ಟಪಡ್ತೀನಿ, ನೀವು ನೋಡ್ತೀರಾ ಬಿಡ್ತೀರ, ನಿಮಗೆ ಬಿಟ್ಟಿದ್ದು. ಮುಂದೆ ಫ್ಯೂಚರ್ನಾಗ ಏನಾರ ಈ ವಿಡಿಯೋ ಸಿಕ್ಕಿತ್ತಂದ್ರೆ ನೀವು ಭಾಳ ದರಿದ್ರ ಇದ್ದೈತೆ. ನೀವೇ ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮ ಜೀವನದಾಗ ಏನಾರ ಕಿತ್ತು ದಬಾಕ್ಬೇಕತ್ತಿರ್ತೀರಿ, ಅದನ್ನು ಕಿತ್ತು ದಬಾಕೋದು ಆಗಲಾಗಿರ್ತದೆ. ಆ ಟೈಮ್ನಾಗ ನಾನು ವೀಡಿಯೋ ನೋಡಿರ್ತೀರಿ ಅಂತ ನೀವು ಅರ್ಥ ಮಾಡ್ಕೊಂಬಿಡ್ರಿ. ಒಂದು ಇಲ್ಲಾಂದ್ರೆ ನಾ ಸಿಕ್ಕಾಪಟ್ಟೆ ಬೆಳೆದೀನಿ, ಇಲ್ಲಾಂದ್ರೆ ನಾ ಸತ್ಯ ಹೋಗೀನಿ. ಒಂದು ನಾ ಸತ್ತು ಒಳದಾಗಾರ ನೋಡೋಕತ್ತಿರ್ತೀರಿ ಒಂದು, ಇಲ್ಲ ನಾ ಸಿಕ್ಕಾಪಟ್ಟೆ ಬೆಳೆದಾಳದಾರ ನೋಡೋಕತ್ತಿರ್ತೀರಿ ಒಂದು.
ಈ ನಡಬರ್ಕಿನ ಜೀವನ ನನಗೆ ಇಷ್ಟ ಇಲ್ಲ. ಮುಂಜಾನೆ ಆಗಾನ ಕೆಲಸ ಮಾಡು, ಮನೆಗೂ ಅದೇನೋದು ಮುಂಜಾನೆ ಆಗಾನ ಅಂಗಡಿ ತೆಗಿ, ಕೆಲಸ ಮಾಡು, ಕೆಲಸ ಮಾಡ್ಕಿಸಿ ಊಟ ಮಾಡು, ಊಟ ಮಾಡ್ಕಿಸಿ ಮಕ್ಕೋ, ಇಷ್ಟೇ ಜೀವನ ಥೋ ಅನಿಸ್ಬಿಡಪ್ಪ. ಬೆಂಗ್ಳೂರಾಗಿದ್ರೆ ಕಂಪ್ನಿಗೆ ಹೋಗು, ಕೆಲಸ ಮಾಡು, ಊಟ ಮಾಡು, ಮಕ್ಕೋ. ಅಲ್ಲಿ ಹಂಗೆ. ಇಲ್ಲಿ ಬಂದ್ರೆ ಇಲ್ಲಿ ಮನ್ಯಾಗ ಕಿರಿಕಿರಿ ಅವನ. ಇಲ್ಲಿ ಸ್ಪ್ರಿಂಗ್ ಬಿದ್ದದ ನೋಡ್ರಿ. ನಡ್ಬರ್ಕ್ ಏನಾರ ತೋರಿಸ್ತಿರ್ತೀನಿ, ನೋಡಂಗಿತ್ತ ನೋಡ್ರಿ, ಬಿಡ್ರಿ. ಅಲ್ಲ ಮಣ್ಣಿನ ಶೆಡ್ ನಡವ. ಯಾಕೆ ಹೇಳಕತ್ತೀನಪ್ಪ ಅಂದ್ರೆ ಈಗ ನನಗೇನು ಮಾತಾಡ್ಬೇಕಂತ ನೆನಪಾರ್ತು, ಅದಕ್ಕೆ ಇನ್ನೊಮ್ಮೆ ಹಾಕದ, ಇದು ಇನ್ನೊಮ್ಮೆ ಹೇಳ್ದೆ. ಇದು ಕಂಟಿ ಕೆಳಗೆ ಕೂತೀನಿ. ಇಲ್ಲಿ ಮೂತಿ ಕರೆಕ್ಟ್ ಬರ್ಲಾಗತ್ತ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಕೂತೀನಿ. ಈಗ ಸೂರ್ಯನ ಬೆಳಕು ಹಿಂಗೆ ಅದಲ್ಲ, ಹಿಂಗೆ ಹೋಗ್ಬಿಡ್ತೀನಿ ನಾನು. ಬೇಸರ ಅಲ್ಲಾಗತ್ತದ, ಸಿಕ್ಕಾಪಟ್ಟೆ ಬೇಸರ ಅಲ್ಲತ್ತ. ಅಟ್ಟಿಟ್ಟು ಬೇಸರ ಅಲ್ಲ, ಸಿಕ್ಕಾಪಟ್ಟೆ ಬೇಸರ. ಅವನ ಬೆಂಗ್ಳೂರ್ನಾಗ ಇದ್ದಾಳದಾಗ ವಾರ ಒಂದು 10,000 ರೂಪಾಯಿ ಕೈಯಾಗ ಓಡಾಡ್ತೀವಿ. 10,000 ರೂಪಾಯಿ ಓಡಾಡ್ಬೇಕಾದ್ರೆ ನಮ್ಗೆ ಏನೋ ಅನ್ಸಲ್ಲ, ಕೈಯಾಗ ರೊಕ್ಕ ಇರ್ತಾವೆ, ಸುಮ್ಮ ಖರ್ಚು ಮಾಡ್ಕೋತ ಚಿಲ್ಲಾಗಿ ತಿರುಗಾಡ್ತಿರ್ತೀವಿ. ಇಲ್ಲಿ ಊರಾಗ 10 ರೂಪಾಯಿ ಇಲ್ಲ. ನಮ್ಮ ಪಂಕ್ಯ ಪಂಕ್ಯ ರೊಕ್ಕ ಕೊಟ್ಟ ಅಂತ ತೋರಿಸಿಲ್ಲ. ಅಯ್ಯೋ ಸ್ಪ್ರಿಂಗ್ ಬಿತ್ತು ಕೆಳಗೆ. ಪಂಕ್ಯ 70 ರೂಪಾಯಿ ಕೊಟ್ಟಾನ, ಅದು ಪೆಟ್ರೋಲಿಗೆ ಹಾಕಮ್ಮಿ ಅಂತ ಹೇಳಿ. ನಾನು ನೋಡಿದ್ರೆ ಅವೇ 70 ರೂಪಾಯಿ ಅವನ ಧೈರ್ಯದ ಮೇಲೆ ತಿರ್ಗಾಡ್ಕತ್ತೀನಿ. ಅವ್ನಿಗೆ ಕೊಡ್ಬೇಕು ಅವ್ರ ರೊಕ್ಕ, ಅವನು ನಾನು ಅಲ್ಲ ಅಂದ್ರೆ ರೊಕ್ಕ ಇರ್ಬೇಕು ಮನುಷ್ಯನ ಮೇಲೆ. ರೊಕ್ಕ ಇಲ್ಲಾಂದ್ರೆ ಸುಮ್ಮನೆ ಭಾಳ ಬೇಸರ ಅನ್ನಿಸ್ತದೆ. ರೊಕ್ಕ ಇದು ಚಿಲ್ಲಾಗಿ ತಿರ್ಗಾಡಕತ್ತೀನಿ ಅನ್ನೋ ಫೀಲಾಗಿರ್ತಾವೆ. ಆ ಕೈ ಚಳಕತ್ತು ಎಲ್ಲರದೆಲ್ಲ ಮಾಡೋಕೋತಿಲ್ಲ, ಅದಕ್ಕೆ ಹಿಂಗೆ ಆಗ್ತದೆ. ಶಪ್ಪ ನಮ್ಮ ಅಣ್ಣಗಳದಿಟ್ಟು ಹೊಲ ಆರಾಮ್ ಚಿಲ್ಲಾಗ ಏನು ಕಿದ್ದಾವಾಗ ನನಗೆ ಬೇಸರ ಅನ್ಸ್ಕೇಸಿ ಭಾಳ ಮಂದಿ ಯೂಟ್ಯೂಬ್ನಾಗ ವೀಡಿಯೋ ಹೋಗ್ತಿರ್ತಾರೆ. ಭಾಳ ಮಂದಿ ಬೇಸರ ಅನ್ಸ್ಕೇಸಿ ಅಂದ್ರೆ ವೀಡಿಯೋ ನೋಡೋಕತ್ತಿರ್ತಾರೆ. ಅವ್ರಿಗೆ ವಿಡಿಯೋ ನೋಡೋದು ಒಂದು ಅಡಿಕ್ಷನ್ ಅಲ್ಲ. ಇವಾಗ ನಾವು ಬೇಸರ ಒಳಗಿದ್ದೀವಿ, ಇವಾಗ ಏನು ಕಿತ್ತು ದಬಾಕಬೇಕು ಅಂತ ಗೊತ್ತಲ್ಲಾರ. ಬಟ್ ಬೇರೆಯವ್ರ ಲೈಫ್ ನೋಡಿ ಉರ್ಕೊಂಡು ಅಂದ್ರೆ ಅದೇ ಮಾನಸಿಕನಾಗ ಕೂತು ಅಂದ್ರೆ ಮತ್ತಿಟ್ಟು ಎಲ್ಲಿ ಖರಾಬ್ ಮಾಡ್ಕೊಂಡು ಕುಂದ್ರತ್ತೆ ಅವ್ರ ಮಾನಸಿಕತನ. ಇದು ವಿಡಿಯೋ ನಮ್ಮ ತಂಗಿ ಸಂಜೆ ಮಾಡಿ ನೋಡ್ತಾಳೆ. ನೋಡ್ಕೇಶಂದ್ರೆ ಹಿಂಗೆ ಮಾಡಿ ನನಗೇನು ಅನ್ನಲ್ಲ, ನೋಡ್ಕೇಶ ಆಗಿ ಗಪ್ಪ ಆತಾಳೆ. ನಮ್ಮ ಮನೆ ನಮ್ಮ ತಂಗಿ ಹೋಗ್ಬೇಕು ನೋಡ್ತಾಳೆ ನಾನು ವಿಡಿಯೋ. ಅದಾದ್ಮೇಲೆ ನಾನು ಯಾರಿಗೆ ಯೂಟ್ಯೂಬ್ ಐ ಡಿ ಕೊಡೋಲ್ಲ. ಯಾಕಪ್ಪ ಅಂದ್ರೆ ನಾವು ಒತ್ತಾಯಪೂರ್ವಕ ಕೊಟ್ಟೀನಿ ಅನ್ನೋ ಕಾರಣಕ್ಕೆ ಅವ್ರು ಬಂದು ಕಿಶನ್ ಸಬ್ಸ್ಕ್ರೈಬ್ ಮಾಡಿ ನೋಡೋದಾಗಲಿ, ಅದು ಬಿಟ್ಟು ಕಿಶಂದ್ರೆ ಇವ ಹ್ಯಾಂಗೆ ಬೆಳಿತಾನೆ ಅಂತ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕಿಶಂದ್ರೆ ನೋಡೋಕೆ ಕುಂದ್ರೋರಲ್ಲಿ ನನಗೆ ಬೇಕಾಗಿಲ್ಲ. ನಾ ಹೆಂಗಿದ್ದೀನೋ ಹಂಗೆ ಎಕ್ಸೆಪ್ಟ್ ಮಾಡಿಕೊಂಡು ಇವ ಹಿಂಗೆ ಅನ್ಬಿಡು, ಇವ್ನು ನೋಡಮ್ಮಿ ಅನ್ ಕಿಶನ್ ಬರೋ ಆಡಿಯನ್ಸ್ ಬೇಕೇ ಹೊರತು ಅದು ಬಿಟ್ಟು ಕಿಶಂದ್ರೆ ಇವ ಮಾಡಂದನಂತೆ ಮಾಡೀನಿ ಅನ್ನೋ ಒತ್ತಾಯಪೂರ್ವಕವಾಗಿ ಮಾಡ್ಕೊಳ್ಳೋ ಸಬ್ಸ್ಕ್ರೈಬರ್ಸ್ ನಂಗೆ ಬೇಕಾಗಿಲ್ಲ. ಅದು ಆದಮೇಲೆ ನಾ ಲಿಂಕ್ ಶೇರ್ ಮಾಡಿ ಕಳಿಸೋಳ ಅಂಥದ್ದೇನು ಅವಶ್ಯಕತೆ ಇಲ್ಲ. ಮೊನ್ನೆ ನಮ್ಮ ತಮ್ಮ ಬೇಡ್ದ, ಇವತ್ತು ಭೀ ನಮ್ಮ ತಮ್ಮ ಬೇಡ್ದ ನಿಮ್ದು ಐ ಡಿ ಕೊಡು ಅಂತೇಳಿ. ಕೊಡಲ್ಲ. ಯಾಕೆ ಕೊಡಬೇಕಪ್ಪ ಅಂದ್ರೆ ಈಗ ನಾ ನಿಮ್ಗೆ ಐ ಡಿ ಕೊಟ್ಟಂದ್ರೆ ನಾವು ಕೊಟ್ಟೀನಿ ಅನ್ನೋ ಕಾರಣಕ್ಕೆ ನೀವು 1-2 ದಿನ ನಾನು ವೀಡಿಯೋಸ್ ನೋಡ್ತೀರಿ, ನೋಡೋದೈತೆ ಅಲ್ಲ ಬಿಡು ಏನೋ ಮಾಡತ್ತಾನ ಅಣ್ಣ ನೋಡಮ್ಮಿ ಅಂತೇಳಿ ನೋಡ್ತೀರಿ. ಬಟ್ ಅದು ನಿಮ್ಮ ಮುಂದೆ ಬೋರ್ ಅನಿಸ್ಬಿಡ್ತದೆ. ಬೋರ್ ಅನ್ಸೋಣ ಬಿಟ್ಬಿಡ್ತೀರಿ. ನೀವು ಬಿಟ್ಟು ಹೇಳಿದಾಗ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕಿಸಿ ನಿಮ್ಮದು ಫೋನ್ನ ಒಂದು ಸಬ್ಸ್ಕ್ರೈಬ್ ಮಾಡೀನಿ ಅನ್ನೋದು ಬೇಡ, ನಾ ಮಾಡಿಸ್ಕೊಂಡಿನಿ ಅನ್ನೋದು ಬೇಡ. ಮಾಡಿ ನೀವು ಚಿಲ್ಲ ಇರಿ, ನನ್ನ ಪಾಡಿ ನಾನು ಚಿಲ್ಲ ಇರ್ತೀನಿ. ಫೋನ್ ಆನ್ಲೈನ್ದಿಂದೇ ನಾವು ಅಣ್ತಮ್ಮದೇ ಇರತ್ತೆ, ಏನಿಲ್ಲ. ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ನಮ್ಮ ತಮ್ಮ, ನೀವು ನಂಗೆ ಫಾಲೋ ಮಾಡಿದ್ರೆ ನಮ್ಮ ತಮ್ಮ, ಏನಿಲ್ಲ. ನೀವು ಹೆಂಗಿದ್ರೆ ನಮ್ಮ ತಮ್ಮದ್ರೆ, ನಾ ಹೆಂಗಿದ್ರು ನಿಮ್ಮ ಅಣ್ಣೆ. ನನಗೆ ಹೆಂಗಿದ್ರು ನಮ್ಮ ಅಣ್ಣಗಳು ಅಣ್ಣೆ, ನಾ ಅವ್ರಿಗೆ ಹೆಂಗಿದ್ರು ತಮ್ಮೆ. ಹೀಗಾಗಿ ಯಾರೋ ಒಬ್ಬರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೋ ಒಬ್ರು ಫಾಲೋ ಮಾಡಿಲ್ಲ ಅಂತೇಳಿ ಸಂಬಂಧ ಕೆಡ್ತಾವ. ಇವಾಗಿನ ಟೈಮ್ನಾಗ ಹಂಗೆ ಅಲಾಗತ್ತದ. ನಾವು ನಿಂಗೆ ಫಾಲೋ ಮಾಡಿ, ನಾವು ನಂಗೆ ಫಾಲೋ ಮಾಡಿಲ್ಲ, ಹಿಂಗೆ ಚೂತ್ ನಮ್ಮನ್ನೆಲ್ಲ ಮಾತಾಡೋರು ಇರ್ತಾರ. ಅವ್ರದ್ದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬಟ್ ನಮ್ದೇನು ಆ ಥರ ಇಲ್ಲ. ನೀವು ಫಾಲೋ ಮಾಡಿರಿ ಬಿಡ್ರಿ, ನಮಗೆ ಮಾಡಿರಿ, ನಾ ಯಾರಿಗೆ ಮಾಡಲ್ಲ. ನನಗೆ ಮಾಡ್ಬೇಕು ಅನ್ಸೋರು ಮಾಡ್ತಾ ಅಂದ್ರೆ ಈಗ ಅವ ಬೆಳೆದಾನಂತೆ ಅವ್ನಿಗೆ ಫಾಲೋ ಮಾಡೋದಾಗಲಿ, ಅವನದಿಂದ ನನಗೆ ಕೆಲಸ ಅದೈತೆ ಅವ್ನು ಸ್ಟೇಟಸ್ ಹಾಕೋದಾಗಲಿ, ಈ ಥರ ಎಲ್ಲ ಚಪ್ರಿ ಕೆಲಸ ಮಾಡೋದು ನನಗೆ ಗೊತ್ತಿಲ್ಲ. ನನಗೆ ಮೊದಲಿನ ಹಿಡಿದು ನಮ್ಮ ಮನ್ಯಾಗ ಅದು ಹೇಳ್ಕೊಟ್ಟಿಲ್ಲ. ತಾಪಿತ್ತಂದ್ರೆ ನಮ್ಮ ಒದರಾಡಿ ಬರ್ತೀನಿ ನಮ್ಮ ಮನ್ಯಾಗ. ಹಿಂದೆ ಈಗ ಹ್ಯಾಂಗೆ ಒದರಾಡಿ ಬಂದಿನ ಹಂಗೆ ಅದು ಬಿಟ್ಕಿಸಿ ಮಂದಿ ಬಕೆಟ್ ಹಿಡ್ಕೊಂಡು ಅಂತ ತಿರ್ಗಾಡೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಭೀ ಬರ್ತಿದ್ದಿಲ್ಲ ಅಣ್ಣನ ಬಳಿ. ಅವ ಏನೋ ಹೊಲ್ದಾಗ ಯಾರೂ ಇಲ್ಲ ಅಂದರು. ಇದು ಯಾರೂ ಇಲ್ಲತ್ತೀನಿ ನೋಡು. ಅದು ಬರೋದತ್ತೆ ಅವ ಅವಾಗ ಫೋನ್ ಹಚ್ಚಿದ್ದು ನನಗೆ. ಜಗಳ ಆಗೈತೆ ಮೊದಲು, ಕಟಕ್ ಹಾಕ್ಲಾಗತ್ತಿದ್ದಾನೆ ಆ ಟೈಮ್ನಾಗ. ಇಲ್ಲ ಅಣ್ಣ ನಾ ಕಟಕ್ ಹಾಕ್ಲಾಗತ್ತೀನಿ ಅಂದ. ಆಯ್ತು ತೀಕದು ಹಾಕು ಅಂದ. ಅದಾದ್ಮೇಲೆ ಹಿಂದಿಗಡೆ ಕಚ್ಚಾಡ್ದ ಮೇಲೆ ಅಣ್ಣ ಯಾರು ಬಂದಾರ ಅಂತ ಕೇಳ್ದ. ಯಾರು ಬಂದಿಲ್ಲ. ಸರಿ ಅಣ್ಣ ನಾನೇ ಬರ್ತೀನಿ ಅಂತ ಬಂದ. ಇಲ್ಲ ನಾ ಬರ್ತಿದ್ದಿಲ್ಲ, ಕಟಕ್ ಹಾಕೋದು ಕುಂದಿರ್ತಿದ್ದೆ. ಸೋಮ್ ನಾ ಮನೆಗೆ ಕಿರಿಕಿರಿ ಮಾಡಿದ್ರು, ಅದಕ್ಕೆ ಅದು ಬಂದ ನಾ ಕಿರಿಕಿರಿ. ಸೋಮ್ ಅವ್ರು ಕಣ್ಣು ಮರ್ಯಾರೆ ಆಗಮತ್ತೇಳಿ ಇದೆಲ್ಲ ಹೇಳಕತ್ತೀನಿ. ಯಾಕೆ ಹೇಳಕತ್ತೀನಿ ಅಂತ ನಂಗೆ ಗೊತ್ತಿಲ್ಲ. ನೀವು ಯಾಕೆ ಕೇಳಕತ್ತಿರತ್ತ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ತನಕ ಕೇಳಿರಂದ್ರೆ ನೀವು ಯಾಕೆ ಕೇಳಿರತ್ತೆ ನಿಮ್ಗೆ ಗೊತ್ತಿಲ್ಲ. ನೀವು ಭಾಳ ಫ್ರೀ ಟೈಮ್ ಅದ ನಿಮ್ಮ ಬಲಿಯಾಕತ್ತೆ, ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು.
ಇದು ಎಸ್ಪೆಷಲಿ ಇಷ್ಟು ದೂರ ಯಾರು ನೋಡಿಲ್ಲ ಅಂದ್ರೆ ನಮ್ಮ ತಂಗಿನೇ ನೋಡಿರ್ತಾಳೆ. ಅದು ನಮ್ಮ ತಂಗಿಗೂ ಬೇಸರ ಅನ್ನಿಸ್ತಿರ್ತದೆ ಅವಾಗ ನಾನು ನೋಡೋದು. ಆಕಿನೂ ಸ್ಕಿಪ್ ಮಾಡ್ತಿರ್ತಾಳೆ ನೋಡಿನ ಅಂದ್ರೆ ನೋಡೋಂಥ ಕಂಟೆಂಟ್ ನನ್ನ ಬಳಿ ಏನೂ ಇಲ್ಲ. ನಾನು ತೋರ್ಸಲ್ ಆ್ಯಕ್ಚುಲಿ ಕಂಟೆಂಟ್ಗಳು ತೋರ್ಸೋದ್ರಿಂದ ನನಗೆ ಆಗಂಥ ವಿಷಯ ಆದ್ರೆ ಏನು, ಇವಾಗ ನಾ ಇದು ಶರ್ಟ್ ಹಾಕೊಂಬಂದಿನ ನಮ್ಮ ಮನ್ಯಾಗ ನಾನು ಜಳಕ ಮಾಡಿಲ್ಲ. ನಾ 2 ದಿನ ಆಯಿತು, ಇವತ್ತಿಗೆ 2 ದಿನ ಆಯ್ತು ಜಳಕ ಮಾಡಿಲ್ಲ. ಈಗ ನಾ ಜಳಕ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಾಗಲ್ಲ. ಇವಾಗ ನಾ ಈ ಅಂಗಿ ಒಂದು 3,000 ರೂಪಾಯಿ ಅಂತ ಹೇಳ್ತೀನಿ, ನೀವು ನಂಬ್ತೀರಿ. ಯಾಕೆ ನಿಮಗೆ ನಂಬಿದ ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ. ಯಾಕೆ 3,000 ಯಾರು ಕೇಳೋಕೆ ಹೋಗಲ್ಲ, ಯಾಕಂದ್ರೆ ಇದ್ರೂ ಇರ್ಬೋದು ಬಿಡೋದೇ ಬಿಟ್ಬಿಡ್ತೀರಿ. ಸೊ ನಿಮಗೆ ಸುಳ್ಳು ಹೇಳಿ ನಂದು ಫೇಕ್ ಲೈಫ್ ಸ್ಟೈಲ್ ತೋರಿಸಿ ನನ್ನ ಬಳಿ 8 ಕೋಟಿ ನಾವು ಕೋಟ್ಯಾಧೀಶ್ವರ ಇದ್ದೀನಿ. ನನಗೆ ಏನು ಶಂಗನೇ ಇಲ್ಲ, ಇರೋ ಸಾಲನೇ ಇಲ್ಲ ಬಿಡ್ರಿ ನನಗೆ. ಹಂಗೆ ಸುಳ್ಳು ಹೇಳೋಕೆ ಬರಲ್ಲ ನನಗೆ, ಅದಕ್ಕೆ ನಾನು ಸುಳ್ಳು ಹೇಳಲ್ಲ. ಸುಮ್ಮನೆ ಇದ್ದಿದ್ದು ಹೇಳೀನಿ. ಕೇಳಂಗೆ ಅನ್ಸರ್ ಕೇಳಿ, ಬಿಡಂಗೆ ಅನ್ಸರ್ ಬಿಡಿಸ್ರಿ. ನನಗೊಂದು ವಿಡಿಯೋ ಹಾಕಬೇಕಿತ್ತು, ಏನು ಹಾಕಬೇಕಂತ ತಿಳಿಲಾರ ಬಟ್ಟಕ್ಕೆ ಸುಮ್ಮನೆ ಅಲ್ಲಿ ಇಲ್ಲಿ ಕ್ಯಾಮ್ರಾ ಹಿಡಿದಕ್ಕೆ ಮಾತಾಡೋದು ಆದ್ರ ಬಟ್ಟಕ್ಕೆ ಇಲ್ಲಿ ಹೊಲ್ದಾಗ ಬಂದು ಮಾತಾಡಕತ್ತೀನಿ. ಇವ ನಮ್ಮ ಅಣ್ಣ ಈಗ ಈ ಕೆಲಸ ಮಾಡತ್ತಾನ, ನಮ್ಮ ತಮ್ಮ ಈ ಕೆಲಸ ಮಾಡಾಕತ್ತಾನ. ಅಪ್ಪಿ ನಿನ್ಗೆ ಏನು ಇಷ್ಟ, ನೀ ಏನು ತಿತ್ತಿ, ನಿನ್ನ ಪಾನಿಪುರಿ ಚಾಲೆಂಜ್ ಮಾಡಾಮಿ, ನಿಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಾಮಿ, ನಿಮ್ದು ವಿಡಿಯೋ ಮಾಡಾಮಿ, ನಿಮ್ದು ಅದು ಮಾಡಾಮಿ ಇದು ಮಾಡಾಮಿ ಅಂದ್ಕೇಶಂದ್ರೆ 8 ಮಂದಿಗೆಲ್ಲ ಕೈ ಮುಗಿದ ಕಿಶಿಂದ ವಿಡಿಯೋ ಮಾಡ್ಕೊಳ್ಳೋದು ನನ್ನ ಕೈಲಿ ನೀಗಿಲಾರ ಬಟ್ಟಕ್ಕೆ ಸುಮ್ಮನೆ ಮನೆಗಳು ಹೊಲ್ದಾಗ ಬಂದು ಕಿಶಿಂದ ನಂದು ಒಬ್ಬಂದೇ ಮೋದಿ ತೋರಿಸ್ಕೊಂಡು ವಿಡಿಯೋ ಮಾಡಾಕತ್ತೀನಿ. ನೋಡಂಗೆ ಅನ್ಸರ್ ನೋಡ್ರಿ, ಬಿಡ್ದಂಗೆ ಅನ್ಸರ್ ಬಿಡ್ರಿ. ಓಕೆ, ಸಿ ಯು ದೆನ್, ಟೇಕ್ ಕೇರ್, ಬಾಯ್. ಲವ್ ಯು ಮೈ ಡಿಯರ್ ಬೇಬ್ಸ್. ಇಲ್ಲಿವರೆಗೂ ನೋಡ್ರಿ ಅಂದ್ರೆ ಭಾಳ ಫ್ರೀ ಟೈಮ್ ಅದು ನಿಂಬಲ್ಲಿ. ಹೋಗಕೇಶ್ ಏನಾರ ಉದ್ಧಾರ ಆಗಂತ ಕೆಲಸ ನೋಡಿರಿ. ಸುಮ್ಮನೆ ನನ್ನಂಥ ಫಾಲ್ತು ವಿಡಿಯೋ ನೋಡ್ಕೇಶನ್ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಆ್ಯಕ್ಚುಲಿ ಯಾರು ಬಕ್ಕಳು ಮಂದಿ ನೋಡಲ್ಲ. ನಮ್ಮ ಅಣ್ಣ, ನಮ್ಮ ತಂಗಿ, ಇನ್ನೊಂದು 2 ಮಂದಿ ಅಣ್ಣದ್ಯಾರು ನೋಡ್ಬೋದು. ಅಷ್ಟು ಬಿಟ್ರೆ ಯಾರು ನೋಡಲ್ಲತ್ತೆ ನನಗೆ ಗೊತ್ತದ. ಅವ್ರೇನು ಫ್ರೀ ಟೈಮ್ ಐತೆ ನೋಡಲ್ಲ, ಸುಮ್ಮನೆ ಮಾಡಿನೇನೋ ಕಾರಣಕ್ಕೆ ನೋಡ್ತಿರ್ತಾರೆ. ನಾ ಏನು ಮಾಡೋದು ಬಿಟ್ಟು ನೋಡ್ತಾರೆ ಅವರು. ಅಂದ್ರೆ ಕೆಲವೊಬ್ಬರಿಗೆ ಅವರಿಗೆ ಅಂತ ಐ ಡಿ ಕೊಟ್ಟಿಲ್ಲ. ಅದು ನಾ ಮೊದಲು ಇನ್ಸ್ಟಾಗ್ರಾಮ್ನಾಗ ಇದು ಮಾಡತ್ನಾಗ ಇದು ಮಾಡ್ಕೊಂಡ್ರೆ. ನಾ ಯಾರಿಗೂ ಪರ್ಸ್ನಲಿ ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿಲ್ಲ. ನಾನು ಸಬ್ಸ್ಕ್ರೈಬ್ ಮಾಡಿರ್ತೇನೋ ಹೇಳಲ್ಲ. ನಿಮ್ಗೆ ಇಷ್ಟ ಇದ್ರೆ ಮಾಡಿರಿ, ಇವಲ್ಲ ಅಂದ್ರೆ ಬಿಡ್ರಿ. ನಾ ಯಾವತ್ತು ನಿಮ್ಗೆ ಭಿಕ್ಷೆ ಅಂತೂ ಬೇಡಲ್ಲ. ಇದು ಮಾತ್ರ ಫಿಕ್ಸ. ನನ್ನ ಬಲ್ಯಾಕ 1 ರೂಪಾಯಿ ಇರಲಿ, 1 ಪೈಸೆನೇ ಇರಲಿ, ನಾ ಚಿಲ್ಲಾಗಿರ್ತೀನಿ. ನಿಮಗೆ ಕೈ ಮುಗಿದು ಸಬ್ಸ್ಕ್ರೈಬ್ ಬೇಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇಷ್ಟ ಆದ್ರೆ ಮಾಡಿರಿ, ಇಲ್ಲ ಅಂದ್ರೆ ಹೋಗ್ರಿ. ಓಕೆ, ಸಿ ಯು ದೆನ್, ಟೇಕ್ ಕೇರ್, ಬಾಯ್. ಲವ್ ಯು, ಮಿಸ್ ಯು. ಇಷ್ಟೇ ಹೇಳಿದ್ರೆ ಸಾಕಾಗಲ್ಲ. ಸುಮ್ಮನೆ ಅದು ಕಮ್ಮಿ ಅನಿಸ್ಬಿಡ್ತದಲ್ಲ. ಇನ್ನೊಂದು 2 ನಿಮಿಷ ಏನರ ಮಾತಾಡ್ಲೇನು, ಸುಮ್ಮನೆ ಒಂದು ಸ್ವಲ್ಪ ಲಾಂಗ್ ಫಾರ್ಮೆಟಿಕ್ ವಿಡಿಯೋ ಆಗ್ತದೆ ಅದಕ್ಕೆ. ಇಲ್ಲ ಬ್ಯಾಡ ಅನ್ನಿಸ್ತಾ ಭಾಳತನ ಐತಲ್ಲ. ಓಕೆ, ಬಾಯ್.